ಅವೋಪ ಸಂಸ್ಥೆಯ 30ನೇ ವಾರ್ಷಿಕೋತ್ಸವ ಸಮಾರಂಭ. ವಾರ್ಷಿಕೋತ್ಸವ ಉದ್ಘಾಟಿಸಿದ ಹಿರಿಯ ವಕೀಲ ಪ್ರವೀಣ್. ತುಮಕೂರಿನ ಚಿಕ್ಕಪೇಟೆಯ ವಾಸವಿ ಕಲ್ಯಾಣ ಮಂಟಪದಲ್ಲಿ ಆರ್ಯ ವೈಶ್ಯ ಸಮಾಜದ ಅವೋಪ ಸಂಸ್ಥೆಯ 30ನೇ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಸುಪ್ರೀಂ ಕೋರ್ಟ್ನ ಹೆಸರಾಂತ ಹಿರಿಯ ವಕೀಲರಾದ ಪ್ರವೀಣ್ ಕೆಆರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇನ್ನು ಸಮಾರಂಭದ ಮುಖ್ಯ ಅತಿಥಿಯಾಗಿ ತುಮಕೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ಅವರು ಪಾಲ್ಗೊಂಡಿದ್ದರು. ಸಮಾಜ ಸೇವೆಯನ್ನೇ ಉದ್ದೇಶವನ್ನಾಗಿ ಮಾಡಿಕೊಂಡಿರುವ ಅವೋಪ ಸಂಸ್ಥೆಯ 3 ದಶಕಗಳ ಸೇವಾ ಪಯಣವನ್ನ ಈ ಸಮಾರಂಭದಲ್ಲಿ ಸ್ಮರಿಸಲಾಯಿತು. ಸಮಾಜದ ಪ್ರಗತಿಗೆ ಶಿಕ್ಷಣ ಅತ್ಯಂತ ಮುಖ್ಯವಾಗಿದ್ದು, ಬಡ ವಿದ್ಯಾರ್ಥಿಗಳಿಗೆ ಉಚಿತ ಉಪಹಾರ, ವಸತಿ ಹಾಗೂ ಶೈಕ್ಷಣಿಕ ಕ್ರೀಡೆಗೆ ಅವೋಪ ಸಂಸ್ಥೆಯಿಂದ ನೆರವು ನೀಡಲಾಗ್ತಿದೆ. ಸತತ 30 ವರ್ಷಗಳಿಂದ ನಮ್ಮ ವೈಶ್ಯ ಜನಾಂಗದಿಂದಲೇ ದೇಣಿಗೆಗಳನ್ನು ಪಡೆದು ನಮ್ಮ ವೈಶ್ಯ ಜನಾಂಗದ ಬಡ ವಿದ್ಯಾರ್ಥಿಗಳಿಗೆ 2 ಉಚಿತ ವಿದ್ಯಾರ್ಥಿನಿಗಳನ್ನು ನಡೆಸ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಕ್ರೀಡೆ, ಶೈಕ್ಷಣಿಕ ಮತ್ತು ಅವರಿಗೆ ವಿವಿಧ ರಂಗಗಳಲ್ಲಿ ಉದ್ಧಾರ ಆಗೋದಕ್ಕೆ ಸಹಕಾರ ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ಅವರ ಕುಟುಂಬಗಳು ಕೂಡ ಪಂಕ್ತಿಗೆ ಬರೋದಕ್ಕೋಸ್ಕರ ನಮ್ಮ ಅವೋಪ ಸಂಸ್ಥೆ ಸಹಕಾರ ನೀಡಿದೆ. ವಿದೇಶಗಳಲ್ಲೂ ಕೂಡ ಅವರು ಇವತ್ತು ಉತ್ತಮ ಸ್ಥಾನಕ್ಕೆ ಬಂದು ಸಂಸ್ಥೆಯನ್ನು ನೆನೆಸ್ತಾ ಇದ್ದಾರೆ. ಈ ಸಂಸ್ಥೆ ಇನ್ನೂ ಹೆಚ್ಚಿನ ಕಾಲ ಮುಂದುವರಿಯಲಿ ಅಂತ ನಮ್ಮ ಕಳಕಳಿ. ಇನ್ನು 30 ವರ್ಷಗಳಿಂದ ಅವೋಪ ಸಂಸ್ಥೆ ನಡೆಸಲಾಗ್ತಿದೆ. ಜಯನಗರ ಹಾಗೂ ಗಾಂಧಿನಗರದಲ್ಲಿ ಅವೋಪ ಸಂಸ್ಥೆ ನಡೆಸುತ್ತಿರುವ 2 ಉಚಿತ ಹಾಸ್ಟೆಲ್ಗಳು ಅನೇಕ ಬಡ ವಿದ್ಯಾರ್ಥಿಗಳ ಬದುಕಿಗೆ ಆಸರೆಯಾಗಿದೆ. ಪ್ರತಿನಿತ್ಯ ಅವರಿಗೆ ಉಚಿತ ಊಟವನ್ನ ನೀಡಲಾಗ್ತಿದ್ದು, ಜೊತೆಗೆ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಿಸುವ ಮೂಲಕ ಅವೋಪ ಸಂಸ್ಥೆ ನೀಡುತ್ತಿರುವ ಕೊಡುಗೆ ಶ್ಲಾಘನೀಯವಾಗಿದೆ ಎಂದರು. ನಮಸ್ಕಾರ. ಇದು ನಮ್ಮ ಅವೋಪ ಸಂಸ್ಥೆಯಿಂದ 30ನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವು ನಡೆಸ್ತಾ ಇದ್ದೀವಿ. ಕಳೆದ 30 ವರ್ಷದಿಂದ ನಮ್ಮ ಆರ್ಯ ವೈಶ್ಯ ಜನಾಂಗದಲ್ಲಿ ಬಡ ಕುಟುಂಬದ ಏನು ಮಕ್ಕಳಿದ್ದಾರೆ, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಉಚಿತವಾದ ಒಂದು ಹಾಸ್ಟೆಲ್ ಸೌಲಭ್ಯ ಬೇಕು ಅಂಥೇಳಿ ನಾವು ಇದನ್ನು ಸ್ಥಾಪನೆ ಮಾಡಿದ್ವಿ. ನಮ್ಮದು ಗಾಂಧಿನಗರದಲ್ಲಿ ಒಂದು ಲೇಡೀಸ್ ಹಾಸ್ಟೆಲ್ ಇದೆ ಮತ್ತು ಜಯನಗರದಲ್ಲಿ ಒಂದು ಬಾಯ್ಸ್ ಹಾಸ್ಟೆಲ್ ಇದೆ. ಎರಡೂ ಇದರಲ್ಲಿ ಕೂಡ ನಮ್ಮಲ್ಲಿ ಒಂದು 60 ಜನ ವಿದ್ಯಾರ್ಥಿಗಳು ಅಲ್ಲಿ ಇರೋದಕ್ಕೆ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಅವರಿಗೆ ಪ್ರತಿನಿತ್ಯ ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಊಟ, ರಾತ್ರಿ ಊಟವನ್ನು ಅವರಿಗೆ ನಾವೆಲ್ಲ ಉಚಿತವಾಗಿ ಕೊಡ್ತಾಯಿದ್ವಿ. ಇದಲ್ಲದೆ ಅವರಿಗೆ ಇನ್ನೂ ಹೆಚ್ಚಿನದಾಗಿ ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವಂಥ ಫೀಸ್ ಆಗ್ಬೋದು, ಅವರಿಗೆ ಬುಕ್ಸ್ ಆಗ್ಬೋದು, ಅಥವಾ ಬೇರೆ ಅವರಿಗೆ ಒಂದು ವೈದ್ಯಕೀಯ ಸೌಲಭ್ಯ ಆಗ್ಬೋದು, ಎಲ್ಲವನ್ನೂ ಕೂಡ ನಮ್ಮ ಅವೋಪ ಸಂಸ್ಥೆಯಿಂದ ಅವರಿಗೆ ಒದಗಿಸ್ತಾ ಬಂದಿದ್ದೀವಿ. ಅವೋಪದಿಂದ ನಾವು ಬರೀ ವಿದ್ಯಾರ್ಥಿ ನಿಲಯ ಮಾತ್ರ ಅಲ್ಲ, ಬೇರೆಯೂ ಕೂಡ ನಮ್ಮಲ್ಲಿ ಒಂದು 500 ಜನ ಮೆಂಬರ್ಸ್ ಇದ್ದಾರೆ ಅವೋಪದಲ್ಲಿ ಸಕ್ರಿಯವಾಗಿ. ಆ ಮೆಂಬರ್ಗಳಿಗೂ ನಾವು ಕೆಲವೊಂದು ಆ್ಯಕ್ಟಿವಿಟೀಸನ್ನು ನಾವು ಮಧ್ಯೆ ಮಾಡ್ತಾ ಇರ್ತೀವಿ. ಅದಲ್ಲದೆ ಬೇರೆ ನಮ್ಮ ಯಾವುದೇ ಒಂದು ಸಂಘ ಸಂಸ್ಥೆಗಳಲ್ಲಿ ಆಗುವಂಥ ದಿನನಿತ್ಯದ ಯಾವುದೇ ಒಂದು ಸಮಾರಂಭ ಆಗ್ಬೋದು, ಒಂದು ಏನೇ ಒಂದು ಧಾರ್ಮಿಕ ಇದಾಗ್ಬೋದು, ಜಾತ್ರಾ ಮಹೋತ್ಸವ, ಎಲ್ಲೆಲ್ಲರೂ ಕೂಡ ನಾವೆಲ್ಲ ಸದಸ್ಯರು ಸಕ್ರಿಯವಾಗಿ ಭಾಗವಹಿಸಿ ಅಲ್ಲಿನ ಒಂದು ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಡೋದು ಕೂಡ ಮಾಡ್ತಾಯಿದ್ದೀವಿ. ಇದಲ್ಲದೆ ನಮ್ಮದೊಂದು ಅವೋಪ ವಾಣಿ ಅಂತ ಒಂದು ಬೈ ಮಂತ್ಲಿ ಅದನ್ನು ಕೂಡ ನಾವು ಪ್ರಕಟಣೆ ಮಾಡ್ತೀವಿ. ಅದರಲ್ಲಿ ಸಮಗ್ರವಾದ ನಮ್ಮ ಎಲ್ಲ ಆರ್ಯ ವೈಶ್ಯ ಜನಾಂಗದ ಸುದ್ದಿಯನ್ನು ಎಲ್ಲರಿಗೂ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೀವಿ. ಇದು ಸದೃಢವಾಗಿ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದಾಗಿ ಸ್ಥಾಪನೆಗೊಂಡಂಥ ಒಂದು ಆರ್ಯ ವೈಶ್ಯ ಜನಾಂಗದ ಒಂದು ಅವೋಪ ಸಂಸ್ಥೆ ಆಗಿರುತ್ತದೆ. ಇನ್ನು ಸಮಾರಂಭದಲ್ಲಿ ಸಮಾಜದ ಹಿರಿಯ ಮುಖಂಡರು, ಯುವಕರು ಹಾಗೂ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಅವೋಪ ಸಂಸ್ಥೆಯ ಮುಂದಿನ ದಿನಗಳ ಸೇವಾ ಕಾರ್ಯಗಳಿಗೆ ಸಹಕಾರ ನೀಡುವ ಭರವಸೆ ವ್ಯಕ್ತಪಡಿಸಿದರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.